ಸಾರಥ್ಯವನ್ನು ಮಾಡುವುದೇ. ಓಹೋ, ಇವತ್ತಂತೂ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀರಿ. ಓಹೋ, ಇಷ್ಟು ಚಂದ ರಾಜಕುಮಾರಾದ ನೀವು ಸಾರಥ್ಯವನ್ನು ಮಾಡುವುದೇ. ತಾವೇ ರಥಿಕರಾಗಿ ನಿಂತು ಯುದ್ಧ ಮಾಡುವುದನ್ನ ಬಿಟ್ಟು ಕರ್ಣನಿಗೆ ಸಾರಥ್ಯವೇ? ಸ್ವಾಮಿ, ಇದನ್ನೇ ಹೀನವೃತ್ತಿ ಅನ್ನುವುದು. ನಿಮ್ಮನ್ನು ನೋಡಿದ್ರೆ ನನಗಂತೂ ಬಹಳ ಬೇಸರವಾಗ್ತಾ ಇದೆ. ನಾನು ಮಾಡುವುದು ಹೀನವೃತ್ತಿಯೇ? ಹೌದು. ಎಂತಹ ಮಾತು! ಕರ್ಣನ ಬಂಡಿಯೇನು ಕರ್ಣನ ಬಂಡಿಯೇನು ನಾ ಹೊಡೆಯುವುದು ಬಂಡಿಯನು ಕರ್ಣನ ಬಂಡಿಯನು ನಾ ಹೊಡೆಯುವುದು ದುರ್ನೀತಿಯವುದು ನೀನು ಎನ್ನವ ಗುಣವ ಶೋಧಿಸುವಾತ ಎನ್ನವ ಗುಣವ ಶೋಧಿಸುವಾತ ನರನಶ್ವವನ್ನು ನಡೆಸುವೆ ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ದೀನಿ. ಕೃಷ್ಣ, ನಾನೊಬ್ಬ ರಾಜಕುಮಾರ. ಈ ರಾಜಕುಮಾರದ ನಾನು ಸಾರಥ್ಯವನ್ನು ಮಾಡುವುದು ನೀವು ತಪ್ಪು ಅಂತ ಹೇಳುವುದ? ಹೌದು ಅಲ್ವೇ? ಹಾಗಾಗಿ ಕೃಷ್ಣ, ನನ್ನನ್ನು ಸುಂದರ ಅರಸ ಮನ್ಮಥ ರೂಪ ಅಂತ ಹೊಗಳಿದೆಯಲ್ಲ, ಯಾಕೆ ಗೊತ್ತಾ? ಯಾಕೆ? ನೀವು ತೊಟ್ಟಿರೋ ಉಡುಗೆ ತೊಡುಗೆ ಹೊಸೂರಿನದ್ದು. ಓಹೋ, ಅರ್ಥ ಆಗ್ಲಿಲ್ಲ. ಇರ್ಬಹುದು ಅರ್ಥ ಆಗ್ಲಿಲ್ಲ ನಿಮ್ಗೆ. ಹೊಸೂರಂದ್ರೆ ಹೊಸ ಊರಿನ ಉಡುಗೆ ತೊಡುಗೆಗಳು ಅಂತ. ಓಹೋ, ಹಾಗೆ ಇರ್ಬಹುದು. ಹಾಗೆ ನನ್ನನ್ನು ಸುಂದರಸ ಅಂತ ಹೇಳಿದ್ಯಲ್ಲ. ಹೌದು, ನಿಜವಾಗಿ ನೀನು ಸುಂದರ. ನಿನ್ನ ಬಗ್ಗೆ ಕೇಳಿ ತಿಳಿದಿದ್ದೇನೆ. ಏನು? ಹೋದಲ್ಲೆಲ್ಲ ಮದುವೆ ಆಗುವ ಜಾಯಮಾನ ನಿನ್ನದು. ಆ ಲೆಕ್ಕದಲ್ಲಿ ಆನಂದ, ನಿತ್ಯವೂ ಆನಂದ, ನಿತ್ಯವೂ ಆನಂದ ಪಡೆಯುವಂತಹ ಸ್ವಾಮಿ ನಿತ್ಯಾನಂದ. ಓ, ಈ ರೀತಿಯ ವ್ಯಂಗ್ಯ ನುಡಿ ನನ್ನಲ್ಲಿ ಬೇಡ. ಏನು? ಕರ್ಣನ ರಥವನ್ನ ಹೊಡೆದರೆ ಅದು ದುರ್ನೀತಿಯೇ? ಹೌದು. ಕೆಲವರೆಲ್ಲ ಹಾಗೆ. ಹೇಗೆ? ತಮ್ಮ ಕಾಲಡಿಯಲ್ಲಿ ಆನೆ ಬಿದ್ದರೂ ಅಡ್ಡಿಲ್ಲ, ಇನ್ನೊಬ್ಬರ ಕಾಲ ಕೆಳಗಡೆ ಇರುವೆ ಇದ್ರೆ ಎತ್ತಿ ಹಿಡಿಯುವ ಜಾಯಮಾನ. ಯಾಕೆಂದ್ರೆ ಅರ್ಜುನನ ಭಾವನಾದ ನೀನು ಅವನ ಸಾರಥಿ ಆಗಬಹುದೇ? ಆ ಲೆಕ್ಕದಲ್ಲಿ ಯೋಚಿಸಿದ್ರೆ ನಾವಿಬ್ಬರು ಸಮಾನರೇ. ಆದ್ರೆ ಈ ಆಡಿಸಿ ಮಾತನಾಡುವುದರಲ್ಲಿ ಅರ್ಥ ಇಲ್ಲ ಕೃಷ್ಣ. ಓ ಶಲ್ಯ ಮುಪ್ಪತಿಗಳೇ, ನೀವು ಮಾಡ್ತಾ ಇರೋದು ಹೀನವೃತ್ತಿಯೇ. ಯಾಕೆ ಬಲ್ಲಿರಾ? ಯಾಕೆ? ಧರ್ಮವಲ್ಲದು ಅರಸನಿಗೆ ಧರ್ಮವಲ್ಲದ
ನಿನಗೆ ನೋಡಿಂತ ದುಷ್ಕರ್ಮ 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 ಏತಕ್ಕೆ ನಿನಗೆ ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಅಶ್ವವ ನಡೆಸುವ ಮರ್ಮವಾದರು ಬಲ್ಲೆಯ ಮರ್ಮವಾದರು ಬಲ್ಲೆಯ ಚಮ್ಮಟಿಕೆಯ ಪಿಡಿದ ಶ್ವವ ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಮರ್ಮವಾದರು ಬಲ್ಲೆಯ ಮರ್ಮವಾದರು ಬಲ್ಲೆಯ ಚಮ್ಮಟಿಕೆಯ ಪಿಡಿದ ಶ್ವವ ನಡೆಸುವ ಮರ್ಮವಾದರು ಬಲ್ಲೆಯ ಮರ್ಮವಾದರು ಬಲ್ಲೆಯ ಓ ಶಲ್ಯ ಭೂಪತಿಗಳೇ, ಕೃಷ್ಣ ನೀವು ಮಾಡುತ್ತಿರುವುದು ಹೀನವೃತ್ತಿಯೇ. ಹಾ. ಯಾಕೆ ಬಲ್ಲಿರ? ಯಾಕೆ ಈಗ ನಾನು ಯಾರು? ಒಬ್ಬ ಗೋಪಾಲ, ಹಾ ಅಂದರೆ ದನ ಕಾಯುವವ. ಹಾ ದನ ಕಾಯುವನದ ನಾನು ಹಾ ಕುದುರೆ ಕಾಯುವುದರಲ್ಲಿ ತಪ್ಪೇನಿದೆ? ಓಹೋ ಆದ್ರೆ ನೀವು ಯಾರು? ಹಾ ಆ ಗರ್ಭ ಶ್ರೀಮಂತರು, ಹಾ ಮಹಾರಾಜರು. ಓಹೋ ಒಂದು ಲೆಕ್ಕದಲ್ಲಿ ಹೇಳುವುದಾದರೆ ಹಾ ಸುರಲೋಕದ ಒಡೆಯ ಹಾ ದೇವೇಂದ್ರನಿಗೆ ಸಮಾನರು. ಓಹೋ ಇಂತಹ ಚಕ್ರವರ್ತಿಗಳಾದ ನೀವು ಹಾ ಆ ದೇವೇಂದ್ರ 100 ಯಾಗವನ್ನು ಮಾಡಿ ಹಾ ಪುರಂದರನಾದ. ಓಹೋ ನೀವು ಹಾ ಆ ಪುರಂದರನಿಗೆ ಸಮಾನರು. ಇಂತಹ ಚಕ್ರವರ್ತಿಗಳಾದ ನೀವು ಹಾ ಕುದುರೆ ಮೈನೆವರಿಸುವುದು, ಹಾ ಚಮ್ಮಟಿಗೆ ಹಿಡಿಯುವುದು, ಹಾ ಸಾರಥ್ಯವನ್ನು ಮಾಡೋದು, ಹಾ ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ಓಹೋ ಶಲ್ಯ ಭೂಪತಿಗಳೇ, ಹಾ ಮಹಾರಾಜರಾದ ನೀವು ಹಾ ಪ್ರಜೆಗಳ ಕ್ಷೇಮ ಬಯಸುವುದನ್ನ ಬಿಟ್ಟು ಹಾ ಯಾರ್ಯಾರಿಗೆ ಸಾರಥ್ಯವನ್ನು ಮಾಡುತ್ತಿದ್ದೀರಲ್ಲ, ಇದು ಸರಿಯೇ? ಕೃಷ್ಣ ಹಾ. ಈಗ ನನ್ನನ್ನ ದೇವೇಂದ್ರ ಪುರಂದರ ಅಂದೇ ಅಲ್ಲ. ಹೌದು. ನರ ಅಂದ್ರೆ ಯಾರು? ಮಾನವ. ಮಾನವ. ಹೌದು. ನರನಿಗೆ ಇಂದ್ರ ಅಂದ್ರೆ ನರೇಂದ್ರ. ನರೇಂದ್ರ ಹೌದಲ್ವಾ? ಹೌದು. ಹೌದಲ್ವಾ? ನರೇಂದ್ರ ಹೌದಲ್ವಾ? ಹೌದು. ನಾನು ಈ ನಾಡೆಲ್ಲ ಸ್ವಚ್ಛ ಆಗ್ಲಿ ಅಂತ ಅಲ್ಲಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರೆ ಅದು ಹೀನವೃತ್ತಿಯೇ? ಖಂಡಿತವಾಗಿಯೂ ಇಲ್ಲ. ಹಾ. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಈಗ ನೀನು ಏನಂತ ಗೊತ್ತಾಯ್ತು ನನಗೆ. ಏನು? ಹರಿ ಹರಿ ನಿನ್ನ ಮಹಿಮೆಯನ್ನು ಹರಿ ನಿನ್ನ ಮಹಿಮೆ
ಲಕ್ಷಣ ಏನ ಬಲ್ಲೆ ತುರಗ ಲಕ್ಷಣ ತುರಗ ಲಕ್ಷಣ ತುರಗ ಲಕ್ಷಣ ಏನ ಬಲ್ಲೆ ಏನ ಬಲ್ಲೆ ಎಂದೇನು ತಲಿ ಜರದ ಸನ್ನುತಿ ಬೆರೆತು ಜರದ ಸನ್ನುತಿ ಬೆರೆತು ಕೈ ಮುಗಿದು ಕೈ ಮುಗಿದು ಆ ತುರಗ ಲಕ್ಷಣ ಏನ ಬಲ್ಲೆ ತುರಗ ಲಕ್ಷಣ ಏನ ಬಲ್ಲೆ ಏನ ಬಲ್ಲೆ ಏನು ತಲಿ ಜರದ ಸನ್ನುತಿ ಬೆರೆತು ಕೈ ಮುಗಿದು ಹರಿ ಹರಿ ನಿನ್ನ ಮಹಿಮೆಯನ್ನು ತೋರೆಯುವೆ ಒಬ್ಬರ ಕುಲ ದೈವ ನೀನು ಓ ಶಲ್ಯ ಉತ್ಪತ್ತಿಗಳೇ, ಹರಿ ನನ್ನ ಮಹಿಮೆ ಏನು ಅಂತ ಹೇಳಕ್ ಹೊರಟಿದ್ರಿ ನೀವು. ಆ ಮಹಿಮೆಯನ್ನು ಬಾಯಿ ಕೇಳಿ ತಿಳಿದಿದ್ದೇನೆ. ಹಾ ಹುಟ್ಟಿದ 7 ವರ್ಷದಲ್ಲಿ ಹಾ ಪೂತನೆಯನ್ನ ಮಾತನಾಡದೇ ಕೊಂದೆಯಂತೆ. ಹೌದು. ಕೆಲವು ರಕ್ಕಸರನ್ನ ಹಾ ಬರೀ ನಗೆಯಲ್ಲೇ ಕೊಂದೆಯಂತೆ. ಹಾ ಇನ್ನೂ ಕೆಲವರನ್ನ ಬರೀ ಹಗೆಯಲ್ಲಿ ಕೊಂದೆಯಂತೆ. ಹಾ ಕೃಷ್ಣ, ನಾವಿಬ್ಬರು ಕಲಿತದ್ದು ಒಂದೇ ಗುರುಮಠದಲ್ಲಿ ತಾನೆ. ಹೌದು. ಅಲ್ಲಿಂದ ಹೊರಬಿದ್ದ ನಾವು ಹಾ. ನೀನು ಗೋಪಾಲನಾದೆ, ಹಾ. ನಾನು ಜನಪಾಲನಾದೆ. ಹೌದು. ಕೃಷ್ಣ, ನಿನ್ನಲ್ಲಿ ಯಾವ ಬಣ್ಣದ ಗೋವು ಎಷ್ಟು ಹಾಲು ಕೊಡ್ತದೆ ಅಂತ ಕೇಳಿದ್ರೆ ಅಷ್ಟೇ ಹೇಳಬಲ್ಲ ಸಾಮರ್ಥ್ಯ ಉಳ್ಳವ ನಾನು. ಹೌದಲ್ವಾ? ಹಾ. ಕುದುರೆ ಬಗ್ಗೆ ನನ್ನಲ್ಲಿ ಕೇಳಿದೆ, ಹಾ ಅಷ್ಟೇ ಹೇಳುವ ಸಾಮರ್ಥ್ಯ ಇದ್ದವ ನನ್ನ ಹತ್ರ ಹಾ ಕುದುರೆ ಲಕ್ಷಣ ಕೇಳುವುದೇ? ಓ ಶಲ್ಯ ಉತ್ಪತ್ತಿಗಳೇ, ನಾ ನಾನು ಈ ರೀತಿ ಮಾತನಾಡ್ಲಿಕ್ಕೆ ಕಾರಣ ಉಂಟು. ಏನು? ಈಗ ನಾನು ಯಾರಿಗೆ ಸಾರಥಿ? ಅರ್ಜುನನಿಗೆ, ನೀವು ಕರ್ಣನಿಗೆ. ಲೋಕದ ರೂಢಿ ಹೇಗೆ? ಹೇಗೆ? ರಥಿಕನ ಮಾತನ್ನು ಸಾರಥಿ ಕೇಳಬೇಕು. ಹಾ ಆದ್ರೆ ಹಾ. ನಿಮ್ಮ ರಥಿಕ ಕರ್ಣ ಹಾ. ನಿಮ್ಮ ಮಾತನ್ನು ಕೇಳ್ತಾನೆ. ಕೇಳದೇನು? ಕೇಳದಿದ್ರೆ ಕೇಳದೆ ಇದ್ದರೆ ಕಥೆಯಿಂದ ಹಿಡಿದು ಹೊರಟು ಹೋಗ್ತೇನೆ. ನಮ್ಗೆ ಅದೇ ಬೇಕಿತ್ತು. ಹಾ ಏನು? ಶಲ್ಯ ಉತ್ಪತ್ತಿಗಳೇ, ಹಾ. ಈಗ ಮಾತು ಸಲ್ಲ. ಹಾ. ಕರ್ಣಾರ್ಜುನನ ಕಾಳದ ಪರಿಯನ್ನು ನೋಡೋಣ. ನೋಡೋಣ. ಆಗಲಿ. ಅರ್ಜುನ, ಕೆಲವ ಪಾರ್ಥ ಕೇಳು ಕೆಲವ ಪಾರ್ಥ ಕೇಳು ನೀನು ಕೊಳವಿನಲ್ಲಿ ಸಿಂಧು ದ್ರವರ
ಈ ಚಕ್ರವ್ಯೂಹದಲ್ಲಿ ನನ್ನ ಮಗ ವೀರಾಭಿಮನ್ಯುವಿನ ಎದುರು ಕಾದಾಡಲಾಗದೆ ಹಿಂದುಗಡೆಯಿಂದ ಬಂದು ಅವನ ಕರವನ್ನು ಕಡಿದ ಪಾತಕಿ ನೀನು. ಅದಿರಲಿ, ಗೋಗ್ರಹಣದ ವಿಷಯ ಮರೆತು ಬಿಟ್ಟೆಯಾ? ನಾವು ವಿರಾಟ ನಗರದಲ್ಲಿ ಇರುವಾಗ ಅಲ್ಲಿ ನಿನ್ನ ಒಡೆಯ ದುರ್ಯೋಧನನು ಗೋವುಗಳನ್ನು ಅಪಹರಿಸಿಕೊಂಡು ಹೋಗಿದ್ದಾಗ ಅಲ್ಲಿ ಆ ಗೋವುಗಳನ್ನು ಬಿಡಿಸಿಕೊಂಡು ಹೋಗಲು ಬಂದವ ಈ ಪಾರ್ಥ. ಆವಾಗ ನೀನಲ್ಲಿ ಜೀವಗಳಂತೆ ಓಡಿ ಹೋಗಿದ್ದೆ. ಗೋಗ್ರಹಣದ ಯುದ್ಧವಲ್ಲವೋ? ಗೋಗ್ರಹಣ ಮೊದಲು ಕೌರವಾದಿ ಅನೇಕರನ್ನು ಗೆದ್ದಿದ್ದಾನೆ ಈ ಪಾರ್ಥ. ನಿನಗೆ ಕೆಲವು ಸುಲಭ ಯಾಕೆ ಬಲ್ಲಯ್ಯ? ಯಾಕೆ? ಪಾಶುಪತಾಸ್ತ್ರ, ಇಂದ್ರಾಸ್ತ್ರ ಇದನ್ನೆಲ್ಲ ನಿನಗೆ ಕರೆದು ಕೊಟ್ಟಿದ್ದಾರೆ. ಅದನ್ನೆಲ್ಲ ಬದಿಗೆ ಇಟ್ಟು ನಿನ್ನ ಸಾಮರ್ಥ್ಯದಿಂದ ನಿನ್ನ ತೋರ್ಬಲವನ್ನು ತೋರಿಸು. ಕರ್ಣ, ಅದನ್ನೆಲ್ಲ ಪಡೆಯಲು ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿನಗೆಲ್ಲಿದೆ? ಯೋಗ್ಯತೆ ಜೊತೆಗೆ ಅವಕಾಶವೂ ಬೇಕು. ನೀನು ದುರ್ಯೋಧನನ್ನು ಒಡಕೂಡಿಕೊಂಡು ಅವನಿಗೆ ದುಷ್ಕೃತ್ಯಗಳಿಗೆ ಸಲಹೆ ಕೊಡುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ನೀನು